ಉತ್ತರ ಪ್ರದೇಶದಲ್ಲಿ ಬೆಹನ್ ಮಾಯಾವತಿ, ಮತ್ತೊಂದು ಕಡೆ ಡೆಲ್ಲಿಯಲ್ಲಿ ಶೀಲಾ ದೀಕ್ಷಿತ್. ಬೇರೆ ಬೇರೆ ಉಳಿದ ನಾಯಕಿಯರು ಕೂಡ ಇದ್ದರು, ಸುಷ್ಮಾ ಸ್ವರಾಜ್ ಇದ್ದರು, ಇನ್ನೂ ಅನೇಕ ನಾಯಕಿಯರಿದ್ದರು, ಇಲ್ಲ ಅಂತಲ್ಲ. ಇದೀಗ ದೆಹಲಿಗೆ ಮತ್ತೋರ್ವ ಹೆಣ್ಣು ಮಗಳು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 4ನೇ ಬಾರಿಯ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಇವರೇ ರೇಖಾ ಗುಪ್ತಾ, RSS ಮೂಲದಿಂದ ಬಂದವರು, ABPಯಲ್ಲಿ ಕೆಲಸ ಮಾಡಿದಂಥವರು, 29,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಲ್ಲಿ ಡೆಲ್ಲಿಯಲ್ಲಿ ಗೆದ್ದವರು. ಡೆಲ್ಲಿ ನಿಮಗೆ ಸಾಧಾರಣವಾಗಿ ಹೇಗೆ ಅಂತಂದರೆ ವೀಕ್ಷಕರೇ, ನಮ್ಮ ಬೆಂಗಳೂರಿನ ಅಂದರೆ ನಾನು ಹೇಳಿದ್ದು ಕಾರ್ಪೊರೇಟ್ ಚುನಾವಣೆ ಇದ್ದಂಗೆ ಒಂದು ರೀತಿಯಲ್ಲಿ. ಅಂದರೆ ಚುನಾವಣಾ ರಾಜಕೀಯದಲ್ಲಿ ಮತದಾರರು ಭಾಳ ಕಡಿಮೆ ಇರ್ತಾರೆ, 70,000, 80,000, 90,000, 1 ಲಕ್ಷ. ಅಂತರಗಳು 5,000, 3,000, 4,000 ಈ ಥರ. ಅಂಥದ್ರಲ್ಲಿ ಇವರು 29,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ದರು, ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದರು, ಇತ್ತೀಚೆಗೆ ಅತಿಶಿ ಮುಖ್ಯಮಂತ್ರಿ ಆಗಿದ್ದರು. ಈಗ 4ನೇ ಬಾರಿಗೆ ಇವರು ಮುಖ್ಯಮಂತ್ರಿ ಆಗ್ತಾರೆ. ನಿನ್ನೆ ಮುಖ್ಯಮಂತ್ರಿ ಘೋಷಣೆ ಆಯಿತು. ಆದರೆ ನರೇಂದ್ರ ಮೋದಿ 5ನೇ ತಾರೀಕಿಗೆ ರೆಡಿ ಮಾಡಿಟ್ಟಿದ್ರಂತೆ ಹೆಸರು. ಅವತ್ತೇ ಎಲ್ಲ ಫ್ರಾನ್ಸ್, ಅಮೇರಿಕಾ ಎಲ್ಲ ಪ್ರವಾಸ ಹೋಗಿ ಬಂದ ನಂತರ ನೋಡಿ, BJP ವಿಶೇಷತೆ ಏನಪ್ಪ ಅಂತಂದರೆ ಆ ಗುಟ್ಟು ರಟ್ಟಾಗೋದೇ ಇಲ್ಲ. ಎನಿಹಾವ್, ಈ ರೇಖಾ ಗುಪ್ತಾ ಆಯ್ಕೆ ಹಿಂದೆ ನರೇಂದ್ರ ಮೋದಿ ಅವರ ತಂತ್ರವಿದೆ ಅಂತೆ. ಇದಕ್ಕೊಂದು ರಾಜಕೀಯ ತಂತ್ರಗಾರಿಕೆ ಕೂಡ ಇದೆಯಂತೆ. ಏನದು? ಬನ್ನಿ, ಒಂದು ಸ್ಪೆಷಲ್ ರಿಪೋರ್ಟ್ ಇದರ ಬಗ್ಗೆ. मैं परवेज साहिब सिंह ईश्वर की शपथ लेता हूं कि कानून वालों स्थापित भारत देश संविधान ले सच्ची श्रद्धा और निष्ठा रखूंगा और निष्ठा रखूंगी। ಇಂದಿನಿಂದ ದಿಲ್ಲಿಯಲ್ಲಿ ರೇಖಾ ದೀದಿ ದರ್ಬಾರ್. ಯಮುನಾ ನದಿ ಸ್ವಚ್ಛ, ಹೆಣ್ಣು ಮಕ್ಕಳು ಸುರಕ್ಷತೆ ವಾಗ್ದಾನ. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 2 ದಶಕಗಳ ಬಳಿಕ ಇಂದ್ರಪ್ರಸ್ಥದ ಅಧಿಕಾರ ಹಿಡಿದ ಬಿಜೆಪಿ 11 ದಿನಗಳ ಸಿಎಂ ಆಯ್ಕೆ ಗಜಪ್ರಹಸನದ ಬಳಿಕ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದು, ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ದಿಲ್ಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಇದರೊಂದಿಗೆ ದೆಹಲಿಯ ಹೊಸ ಸರ್ಕಾರ ರಚನೆಯಾಗಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಭಾಗಿಯಾಗಿದ್ದರು. ದೆಹಲಿಯಲ್ಲಿ ನಿಂತು ಇಂಡಿ ಕೂಟಕ್ಕೆ NDA ಟಾಪ್. ಇನ್ನು ದೇಶ ಗೆದ್ದ ಪ್ರಧಾನಿ ಮೋದಿ, ಅಮಿತ್ ಶಾ ಜೋಡಿಗೆ ದೆಹಲಿ ಕಬ್ಬಿಣದ ಕಡಲೆಯಾಗಿತ್ತು. 27 ವರ್ಷಗಳ ಸತತ ಪ್ರಯತ್ನದ ಬಳಿಕ ಮತ್ತೆ ಅಧಿಕಾರದ ಗದ್ದೆಗೆ ಹಿಡಿದಿರುವ ಹಿನ್ನೆಲೆ NDA ಕೂಟ ಶಕ್ತಿ ಪ್ರದರ್ಶನ ಮಾಡಿತು. ಈ ಮೂಲಕ ನೇರವಾಗಿ ಇಂಡಿ ಕೂಟಕ್ಕೆ ಟಾಂಗ್ ಕೊಟ್ಟಿದೆ. ಸಿಎಂ ಆಕಾಂಕ್ಷಿಯಾಗಿದ್ದ ವರ್ಮಾ DCM. ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದ ಪರವೇಶ್ ವರ್ಮಾ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಮೋದಿ, ಅಮಿತ್ ಶಾ ತಂತ್ರಗಾರಿಕೆಯಿಂದ ವರ್ಮಾ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಎಲ್ಲ ರಾಜ್ಯಗಳಲ್ಲೂ ಹಾಗೆ. BJP ಈಗ ಮಧ್ಯಪ್ರದೇಶ ಚುನಾವಣೆ ಆಯಿತು. ಮಧ್ಯಪ್ರದೇಶ ಚುನಾವಣೆ ಸಂದರ್ಭದಲ್ಲಿ ಚೌಹಾಣ್ ಸಾಹೇಬರು ಮುಂಚೂಣಿಯಲ್ಲಿದ್ದರು. 165 ಕ್ಷೇತ್ರಗಳು ಬಂದು ಶಿವರಾಜ್ ಸಿಂಗ್ ಚೌಹಾಣ್. ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಕರ್ನಾಟಕದಲ್ಲಿ ಏನಾದರೂ ಆಗಿದ್ದಿದ್ರೆ ಬೆಂಕಿ ಬೀಳ್ತಾ ಇತ್ತು. ಈಗಲೂ BJPಗೆ ಕರ್ನಾಟಕ BJP ಭಾಳ ತಲೆನೋವು. ಇವನು ಕಾಂಗ್ರೆಸ್ಸಲ್ಲೂ ಕೂಡ ಸಾಧ್ಯ ಇಲ್ಲ ಬಿಡಿ, ಮತ್ತೊಬ್ಬರನ್ನ ಮಾಡಿದ್ದರೆ ಏನಾಗ್ತಾ ಇತ್ತು. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಬಂತು. ಕಾಂಗ್ರೆಸ್ ಏನಾದರೂ ಹೊಸಬರನ್ನು ಏನಾದರೂ ಮಾಡಿದರೆ ಏನಾಗ್ತಾ ಇತ್ತು, ಬೆಂಕಿ ಬಿರುಗಾಳಿ ಆಗ್ತಾ ಇತ್ತು. ಸೊ BJP ರಾಜಸ್ಥಾನದಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಪ್ರಪ್ರಥಮ ಬಾರಿಗೆ MLA ಆದವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿದೆ. ಈಗ ಇಲ್ಲಿ ಪರ್ವೇಜ್ ವರ್ಮಾ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಕೇಜ್ರಿವಾಲ್ ಅವರನ್ನು ಸೋಲಿಸಿದ್ರು. ಅವರದೇ ಕ್ಷೇತ್ರದಲ್ಲಿ ಸಿಟ್ಟಿಂಗ್, ಆ ಕ್ಷೇತ್ರದಲ್ಲಿ ಸೋಲಿಸಿದ್ರು. ಅಲ್ಲಿ MLA ಆಗಿದ್ದರು ಅವರು, ಮಾಜಿ ಮುಖ್ಯಮಂತ್ರಿ ಕೂಡ. ಅವರೇ ಆಗ್ತಾರೆ ಅಂತಿತ್ತು. ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ BJಪಿಯಲ್ಲಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥವ್ರು. ನೋ,
ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡಿದ್ರು. ತುಟಿಕ್ ಪಿಟಿಕ್ ಅಂತ ಇಲ್ಲ, ಅವರನ್ನು ಡಿ ಸಿ ಎಂ ತುಟಿಕ್ ಪಿಟಿಕ್ ಇಲ್ಲ. ಇದು ಬಿ ಜೆ ಪಿಯ ಶಿಸ್ತು. ಆದರೆ ಕರ್ನಾಟಕಕ್ಕೆ ಅದು ಅನ್ವಯ ಆಗೋದೇ ಇಲ್ಲ. ಏನಿದ್ರು ಕೂಡ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ ಏನು ಡಿಸೈಡ್ ಮಾಡ್ತಾರೆ ಅದು ಫೈನಲ್ ಆಗಿರುತ್ತೆ. RSSಗೆ ಒಂದು ಸಲಹೆಯನ್ನು ಪಡೀತಾರೆ. ಹಾಗಿದ್ರೆ ಸ್ಲೇಟ್ ಯಾಕಾಯಿತು? ಲೇಟ್ ಹಾಕಿರಲಿಲ್ಲ, ಒಂದು ಆಟ ಆಯಿತು. ಏನು, ಫೆಬ್ರವರಿ ಚುನಾವಣೆ, ದೆಹಲಿ ಚುನಾವಣೆ ಮುಗೀತಾ ಇದ್ದಾಗೆ ಸಿ ಎಂ ಆಯ್ಕೆ ಆಗಿತ್ತು. ಫೆಬ್ರವರಿ 5ಕ್ಕೆ ಅಖೇರುಗೊಳಿಸಲಾಯಿತು ರೇಖಾ ಅವರ ಹೆಸರನ್ನು. ಮಹಿಳೆಯನ್ನು ನಾನು ಹೇಳಿದ್ದೆ, ಮಹಿಳೆಯನ್ನು ಸಿ ಎಂ ಆಯ್ಕೆ ಮಾಡುವ 4 ಹೆಸರುಗಳು ಕೂಡ ಕೊಟ್ಟಿದ್ವಿ ನಾವು. ನೀವು ಕರ್ನಾಟಕ ಪ್ರೈಮ್ ಟೈಮ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರ್ಬೋದು. ಮಹಿಳೆಯನ್ನೇ ಸಿ ಎಂ ಆಯ್ಕೆ ಮಾಡುವ ನಿರ್ಧಾರವನ್ನು ನಾವು ಮಾಡಿದ್ವಿ. ಫೆಬ್ರವರಿ 5ರ ಸಂಜೆ ದೆಹಲಿಗೆ ಸಿ ಎಂ ಆಗಿ ರೇಖಾ ಅವರು ಆಯ್ಕೆಯಾಗಿದ್ದಾರೆ. ರೇಖಾ ಗುಪ್ತಾ ಅವರನ್ನು ಫೈನಲ್ ಮಾಡಿದ್ದ ಪ್ರಧಾನಿ ಮೋದಿ. ಆಮೇಲೆ ಅವರು ಫ್ರಾನ್ಸ್ ಮತ್ತು ಅಮೆರಿಕಾಗೆ ಹೋಗ್ತಾರೆ. ಆ ಭೇಟಿಗೆ ಮುನ್ನವೇ ಸಿ ಎಂ ಆಯ್ಕೆ ಆಗಿ ಹೋಗಿತ್ತು. ಏನು ರಿಯಾಕ್ಷನ್ ಬರುತ್ತೆ? ರಿಯಾಕ್ಷನ್ ಬರೋದಕ್ಕೆ ಅವ್ರು ಹೇಳಿದ್ರಲ್ವಾ, ಬಾಕಿದವ್ರಿಗೆ ಹೇಳಲೇ ಇಲ್ಲ, ಅದು ಗೊತ್ತೇ ಆಗಿಲ್ಲ, ಅದು ಬರೋದೇ ಇಲ್ಲ ಹೊರಗಡೆ. ರೇಖಾ ಬಿಟ್ಟು ಬೇರೆಯವರ ಬಗ್ಗೆ ಯೋಚನೆ ಮಾಡಲೇ ಇಲ್ವಂತೆ ಮೋದಿ. ರೇಖಾ ಅವ್ರ ಬಗ್ಗೆ ದೆಹಲಿ ನಾಯಕರ ಜೊತೆ ಅಮಿತ್ ಶಾ ಅವರು ಚರ್ಚೆ ಮಾಡಿ ಕೆಲವು ಫೀಡ್ಬ್ಯಾಕ್ ತಗೊಂಡ್ರಂತೆ. ಪ್ರವಾಸದ ಬಳಿಕ ವಾಪಸ್ ಬಂದ ಮೋದಿ ರೇಖಾ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ರೇಖಾ ಆಯ್ಕೆಯಿಂದ ಪ್ರಾತಿನಿಧ್ಯ ಆರೋಪಕ್ಕೆ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, 33% ಮಾಡಿದ್ದು ಬಿ ಜೆ ಪಿ. ಇನ್ನು ದೆಹಲಿಯಲ್ಲಿ, ಬಿಹಾರಲ್ಲಿ ಚುನಾವಣೆ ನಡೆಯುತ್ತೆ, ಪಂಜಾಬಲ್ಲಿ ಚುನಾವಣೆ ನಡೆಯುತ್ತೆ. ಹಾಗಾಗಿ ಯಾವುದೋ ಒಂದು ಜಾತಿ ಆ ಥರ, ಇವರು ವೈಶ್ಯ ಸಮುದಾಯಕ್ಕೆ ಸೇರಿದಂಥವ್ರು, ಯಾವುದೋ ಒಂದು ಜಾತಿಗೆ ಕೊಟ್ಟು ಮತ್ತೊಂದು ಕಿರಿಕಿರಿ ಮಾಡೋದಕ್ಕಿಂತ ಹೆಚ್ಚಾಗಿ ಮಹಿಳಾ ಸಬಲೀಕರಣದ ರೀತಿಯಲ್ಲಿ. ಅಂದರೆ ನೀವು ನೋಡಿ ವೀಕ್ಷಕರೇ, 140 ಕೋಟಿ ಜನಸಂಖ್ಯೆಯಲ್ಲಿ 70 ಕೋಟಿ ಮಹಿಳೆಯರೇ ಇದ್ದಾರೆ. ನಾವು ಯಾವತ್ತೂ ಅದರ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಪುರುಷ ಪ್ರಧಾನವಾಗಿ ಆಲೋಚನೆ ಮಾಡ್ತಾ ಬಂದ್ವಿ. ಗ್ಯಾರಂಟಿ ಯೋಜನೆಗಳು ಯಾಕೆ ಕೈ ಹಿಡಿಯಿತು ಅಂತಂದರೆ ಮಹಿಳೆಯರು ಓಟ್ ಹಾಕ್ತಾ ಇದ್ದಾರೆ ಸಾಲಿಡ್ ಆಗಿ. ಈಗ ಪಂಜಾಬಿ, ಜಾಟ್, ಸಿಖ್, ದಲಿತ ಆ್ಯಂಡ್ ಪೂರ್ವಾಂಚಲಿ ಸಮಸ್ಯೆಗೆ ಮುಕ್ತಿ ಹಾಡುವಂಥ ಪ್ರಯತ್ನಗಳನ್ನು ಆಮ್ ಆದ್ಮಿ ಏನು ಬಿ ಜೆ ಪಿ ಮಾಡುತ್ತೆ. ಆಮ್ ಆದ್ಮಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದಿರ್ತಾರೆ. ಅವರಲ್ಲಿ ವೋಟರ್ಸ್, ಮೂಲತಃ ವೋಟರ್ಸ್ಗಳು ಭಾಳ ಕಡಿಮೆ. ಪೂರ್ವಾಂಚಲಿ ಸಮಸ್ಯೆಗೆ ಮುಕ್ತಿ ಕೂಡ ಕೊಡ್ತಾರಂತೆ. ನೆಕ್ಸ್ಟು, ರೇಖಾ ಗುಪ್ತಾ ಆಯ್ಕೆ ಪ್ರವೇಶ್ ವರ್ಮಾರಿಂದಲೇ ಹೆಸರು ಪ್ರಸ್ತಾಪ. ಇದೊಂದು ವಿಶೇಷ ನೋಡಿ. ಪ್ರವೇಶ್ ಅವರೇ ಘೋಷಣೆ ಮಾಡ್ತಾರೆ, ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಇದ್ದರೂ ಕೂಡ ಅವರೇ ಘೋಷಣೆ ಮಾಡ್ತಾರೆ. ಮಹಿಳಾ ಸಬಲೀಕರಣಕ್ಕಾಗಿ ರೇಖಾ ಗುಪ್ತಾ ಫೈನಲ್ ಆಯ್ಕೆ ಆಗುತ್ತಾರೆ. ಬಿಜೆಪಿ ಮಹಿಳಾ ಸಬಲೀಕರಣದಲ್ಲಿ ಬದ್ಧ ಎಂಬ ಸಂದೇಶ 33% ಕೊಟ್ಟದ್ದು ಮಾತ್ರವಲ್ಲ, ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಆಗುತ್ತೆ, ಅದಕ್ಕೊಂದು ಗಿಫ್ಟ್ ಅಂತ. ರೇಖಾ ಗುಪ್ತಾ ಮುಂದಿನ ಸಿ ಎಂ. ಇರುವಂಥದ್ದೇನಪ್ಪ ಅಂತಂದರೆ ಪೊಲ್ಯೂಷನ್ ಕಂಟ್ರೋಲ್ ಆಗಲೇಬೇಕು, ಇನ್ನೊಂದು ಯಮುನಾ ನದಿ ಸ್ವಚ್ಛವಾಗಬೇಕು. ಇನ್ನು ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ವೇಳೆ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನು ಪ್ರಧಾನಿ ಮೋದಿ ಕಾಲೆಳೆದ ಹಾಸ್ಯಮಯ ಘಟನೆ ನಡೆಯಿತು. ನೀವು ನೋಡ್ಬೋದು ಅದನ್ನು. ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ, ಜನಸೇನಾದ ನಾಯಕ, ಪ್ರಖ್ಯಾತ ನಟ, ಪವರ್ ಸ್ಟಾರ್. ಏನು ಸನ್ಯಾಸಿಯಾಗೇ ಬಿಟ್ಟಿ ಅನ್ನೋ ರೀತಿಯಲ್ಲಿ ಕೇಳ್ದಂಗಿದೆ. ಕುಂಭಮೇಳಕ್ಕೆಲ್ಲ ಹೋಗಿ ಬಂದಿದ್ದರು. ಚಿರಂಜೀವಿಯವರ ಸಹೋದರ. ಅದ್ಭುತ ಮಾರ್ಕೆಟ್ ಇರುವಾಗಲೇ ಅವರು ಜನಸೇನಾ ಕಟ್ಟಿ 21 ಕ್ಷೇತ್ರಗಳಲ್ಲಿ ಗೆದ್ದು ಉಪಮುಖ್ಯಮಂತ್ರಿಯಾಗಿ 2 MP ಗಳನ್ನು ಗೆದ್ದು ಬಂದಿದ್ದಾರೆ ಪವನ್ ಕಲ್ಯಾಣ್. ಉತ್ತರ ಪ್ರದೇಶದಲ್ಲಿ ಬೆಹನ್ ಮಾಯಾವತಿ, ಮತ್ತೊಂದು ಕಡೆ ಡೆಲ್ಲಿಯಲ್ಲಿ ಶೀಲಾ ದೀಕ್ಷಿತ್. ಬೇರೆ ಬೇರೆ ಉಳಿದ ನಾಯಕಿಯರು ಕೂಡ ಇದ್ದರು. ಸುಷ್ಮಾ ಸ್ವರಾಜ್ ಇದ್ದರು, ಇನ್ನೂ ಅನೇಕ ನಾಯಕಿಯರಿದ್ದರು, ಇಲ್ಲ ಅಂತಲ್ಲ. ಇದೀಗ ದೆಹಲಿಗೆ ಮತ್ತೋರ್ವ ಹೆಣ್ಣು ಮಗಳು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. 4ನೇ ಬಾರಿಯ ಮುಖ್ಯಮಂತ್ರಿ, ಮಹಿಳಾ ಮುಖ್ಯಮಂತ್ರಿ ರೇಖಾ ಗುಪ್ತಾ. ಇವರೇ ರೇಖಾ ಗುಪ್ತಾ. RSS ಮೂಲದಿಂದ ಬಂದವರು, ABPಯಲ್ಲಿ ಕೆಲಸ ಮಾಡಿದಂಥವರು. 29,000ಕ್ಕಿಂತಲೂ ಹೆಚ್ಚು ಮತಗಳ ಅಂತರದಲ್ಲಿ ಡೆಲ್ಲಿಯಲ್ಲಿ ಗೆದ್ದವರು. ಡೆಲ್ಲಿ ನಿಮಗೆ ಸಾಧಾರಣವಾಗಿ ಹೇಗೆ ಅಂತಂದರೆ ವೀಕ್ಷಕರೇ, ನಮ್ಮ ಬೆಂಗಳೂರಿನ, ಅಂದರೆ ನಾನು ಹೇಳಿದ್ದು ಕಾರ್ಪೊರೇಟ್ ಚುನಾವಣೆ ಇದ್ದಂಗೆ ಒಂದು ರೀತಿಯಲ್ಲಿ. ಅಂದರೆ ಚುನಾವಣಾ ರಾಜಕೀಯದಲ್ಲಿ ಮತದಾರರು ಭಾಳ ಕಡಿಮೆ ಇರ್ತಾರೆ. 70,000, 80,000, 90,000, 1 ಲಕ್ಷ. ಅಂತರಗಳು 5,000, 3,000, 4,000 ಈ ಥರ. ಅಂಥದ್ರಲ್ಲಿ ಇವರು 29,500 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ ಆಗಿದ್ದರು, ಸುಷ್ಮಾ ಸ್ವರಾಜ್ ಮುಖ್ಯಮಂತ್ರಿ ಆಗಿದ್ದರು, ಇತ್ತೀಚೆಗೆ ಅತಿಶಿ ಮುಖ್ಯಮಂತ್ರಿ ಆಗಿದ್ದರು. ಈಗ 4ನೇ ಬಾರಿಗೆ ಇವರು ಮುಖ್ಯಮಂತ್ರಿ ಆಗ್ತಾರೆ.
ಇವತ್ತು ನಿನ್ನೆ ಮುಖ್ಯಮಂತ್ರಿ ಘೋಷಣೆ ಆಯಿತು. ಆದರೆ ನರೇಂದ್ರ ಮೋದಿ 5ನೇ ತಾರೀಕಿಗೆ ರೆಡಿ ಮಾಡಿಟ್ಟಿದ್ರಂತೆ ಹೆಸರು. ಅವತ್ತೇ ಎಲ್ಲ ಫ್ರಾನ್ಸ್ ಅಮೇರಿಕ ಎಲ್ಲ ಪ್ರವಾಸ ಹೋಗಿ ಬಂದ ನಂತರ ನೋಡಿ ಬಿ ಜೆ ಪಿಯ ವಿಶೇಷತೆ ಏನಪ್ಪ ಅಂತಂದರೆ ಆ ಗುಟ್ಟು ರಟ್ಟಾಗೋದೇ ಇಲ್ಲ. ಎನಿಹಾವ್ ಈ ರೇಖಾ ಗುಪ್ತಾ ಆಯ್ಕೆ ಹಿಂದೆ ನರೇಂದ್ರ ಮೋದಿಯವರ ತಂತ್ರವಿದೆ ಅಂತೆ. ಇದಕ್ಕೊಂದು ರಾಜಕೀಯ ತಂತ್ರಗಾರಿಕೆ ಕೂಡ ಇದೆಯಂತೆ. ಏನದು ಬನ್ನಿ ಒಂದು ಸ್ಪೆಷಲ್ ರಿಪೋರ್ಟ್ ಇದರ ಬಗ್ಗೆ. मैं परवेज साहिब सिंह ईश्वर की शपथ लेता हूं कि कानून वालों स्थापित भारत देश संविधान ले सच्ची श्रद्धा और निष्ठा रखूंगा और निष्ठा रखूंगी। ಇಂದಿನಿಂದ ದಿಲ್ಲಿಯಲ್ಲಿ ರೇಖಾ ದೀದಿ ದರ್ಬಾರ್. ಯಮುನಾ ನದಿ ಸ್ವಚ್ಛ, ಹೆಣ್ಣು ಮಕ್ಕಳು ಸುರಕ್ಷತೆ ವಾಗ್ದಾನ. ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದರು. 2 ದಶಕಗಳ ಬಳಿಕ ಇಂದ್ರಪ್ರಸ್ಥದ ಅಧಿಕಾರ ಹಿಡಿದ ಬಿಜೆಪಿ 11 ದಿನಗಳ ಸಿಎಂ ಆಯ್ಕೆ ಗಜಪ್ರಹಸನದ ಬಳಿಕ ಸಿಎಂ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದು, ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ದಿಲ್ಲಿಯ 4ನೇ ಮಹಿಳಾ ಮುಖ್ಯಮಂತ್ರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಇದರೊಂದಿಗೆ ದೆಹಲಿಯ ಹೊಸ ಸರ್ಕಾರ ರಚನೆಯಾಗಿದೆ. ದೆಹಲಿ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತವಿರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ನಾಯಕರು ಭಾಗಿಯಾಗಿದ್ದರು. ದೆಹಲಿಯಲ್ಲಿ ನಿಂತು ಇಂಡಿ ಕೂಟಕ್ಕೆ ಎನ್ಡಿಎ ಟಾಪ್. ಇನ್ನು ದೇಶ ಗೆದ್ದ ಪ್ರಧಾನಿ ಮೋದಿ, ಅಮಿತ್ ಶಾ ಜೋಡಿಗೆ ದೆಹಲಿ ಕಬ್ಬಿಣದ ಕಡಲೆಯಾಗಿತ್ತು. 27 ವರ್ಷಗಳ ಸತತ ಪ್ರಯತ್ನದ ಬಳಿಕ ಮತ್ತೆ ಅಧಿಕಾರದ ಗದ್ದೆಗೆ ಹಿಡಿದಿರುವ ಹಿನ್ನೆಲೆ ಎನ್ಡಿಎ ಕೂಟ ಶಕ್ತಿ ಪ್ರದರ್ಶನ ಮಾಡಿತು. ಈ ಮೂಲಕ ನೇರವಾಗಿ ಇಂಡಿ ಕೂಟಕ್ಕೆ ಟಾಂಗ್ ಕೊಟ್ಟಿದೆ. ಸಿಎಂ ಆಕಾಂಕ್ಷಿಯಾಗಿದ್ದ ವರ್ಮಾ ಡಿಸಿಎಂ. ಇನ್ನು ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದ ಪರ್ವೇಶ್ ವರ್ಮಾ ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಆದರೆ ಮೋದಿ, ಅಮಿತ್ ಶಾ ತಂತ್ರಗಾರಿಕೆಯಿಂದ ವರ್ಮಾ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಡಬೇಕಾಯಿತು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ ಎಲ್ಲ ರಾಜ್ಯಗಳಲ್ಲೂ ಹಾಗೆ ಬಿಜೆಪಿ ಈಗ ಮಧ್ಯಪ್ರದೇಶ ಚುನಾವಣೆ ಆಯಿತು. ಮಧ್ಯಪ್ರದೇಶ ಚುನಾವಣೆ ಸಂದರ್ಭದಲ್ಲಿ ಚವಾಣ್ ಸಾಹೇಬರು ಮುಂಚೂಣಿಯಲ್ಲಿದ್ದರು. 165 ಕ್ಷೇತ್ರಗಳು ಬಂದು ಶಿವರಾಜ್ ಸಿಂಗ್ ಚೌಹಾಣ್. ಆದರೆ ಅವರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಕರ್ನಾಟಕದಲ್ಲಿ ಏನಾದರೂ ಆಗಿದ್ದಿದ್ರೆ ಬೆಂಕಿ ಬೀಳ್ತಾ ಇತ್ತು. ಈಗಲೂ ಬಿ ಜೆ ಪಿಗೆ ಕರ್ನಾಟಕ ಬಿ ಜೆ ಪಿ ಭಾಳ ತಲೆನೋವು. ಇವನು ಕಾಂಗ್ರೆಸ್ಸಲ್ಲೂ ಕೂಡ ಸಾಧ್ಯ ಇಲ್ಲ ಬಿಡಿ, ಮತ್ತೊಬ್ಬರನ್ನ ಮಾಡಿದ್ದರೆ ಏನಾಗ್ತಾ ಇತ್ತು. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಂತು. ಕಾಂಗ್ರೆಸ್ ಏನಾದರೂ ಹೊಸಬರನ್ನು ಏನಾದರೂ ಮಾಡಿದ್ದರೆ ಏನಾಗ್ತಾ ಇತ್ತು, ಬೆಂಕಿ ಬಿರುಗಾಳಿ ಆಗ್ತಾ ಇತ್ತು. ಸೊ ಬಿ ಜೆ ಪಿ ರಾಜಸ್ಥಾನದಲ್ಲಿರ್ಬೋದು, ಮಧ್ಯಪ್ರದೇಶದಲ್ಲಿರ್ಬೋದು, ಪ್ರಪ್ರಥಮ ಬಾರಿಗೆ ಎಮ್ ಎಲ್ ಎ ಆದವ್ರನ್ನೆಲ್ಲ ಮುಖ್ಯಮಂತ್ರಿ ಮಾಡಿದೆ. ಈಗ ಇಲ್ಲಿ ಪರ್ವೇಜ್ ವರ್ಮಾ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು. ಕೇಜ್ರಿವಾಲ್ ಅವರನ್ನು ಸೋಲಿಸಿದ್ರು. ಅವರದೇ ಕ್ಷೇತ್ರದಲ್ಲಿ ಸಿಟ್ಟಿಂಗ್ ಆ ಕ್ಷೇತ್ರದಲ್ಲಿ ಸೋಲಿಸಿದ್ರು. ಅಲ್ಲಿ ಎಮ್ ಎಲ್ ಎ ಆಗಿದ್ರು ಅವರು, ಮಾಜಿ ಮುಖ್ಯಮಂತ್ರಿ ಕೂಡ. ಅವರೇ ಆಗ್ತಾರೆ ಅಂತಿತ್ತು. ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಕೆಲಸ ಮಾಡಿದಂಥವ್ರು. ನೋ, ರೇಖಾ ಗುಪ್ತಾ ಅವರನ್ನು ಆಯ್ಕೆ ಮಾಡಿದ್ರು. ತುಟಿಕ್ ಪಿಟಿಕ್ ಅಂತ ಇಲ್ಲ, ಅವರನ್ನು ಡಿ ಸಿ ಎಂ ತುಟಿಕ್ ಪಿಟಿಕ್ ಇಲ್ಲ. ಇದು ಬಿ ಜೆ ಪಿಯ ಶಿಸ್ತು. ಆದರೆ ಕರ್ನಾಟಕಕ್ಕೆ ಅದು ಅನ್ವಯ ಆಗೋದೇ ಇಲ್ಲ. ಏನಿದ್ರು ಕೂಡ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ ಏನು ಡಿಸೈಡ್ ಮಾಡ್ತಾರೆ ಅದು ಫೈನಲ್ ಆಗಿರುತ್ತೆ. RSSಗೆ ಒಂದು ಸಲಹೆಯನ್ನು ಪಡೀತಾರೆ. ಹಾಗಿದ್ರೆ ಸ್ಲೇಟ್ ಯಾಕಾಯಿತು? ಲೇಟ್ ಹಾಕಿರಲಿಲ್ಲ, ಒಂದು ಆಟ ಆಯಿತು. ಏನು, ಫೆಬ್ರವರಿ ಚುನಾವಣೆ, ದೆಹಲಿ ಚುನಾವಣೆ ಮುಗೀತಾ ಇದ್ದಾಗೆ ಸಿ ಎಂ ಆಯ್ಕೆ ಆಗಿತ್ತು. ಫೆಬ್ರವರಿ 5ಕ್ಕೆ ಅಖೇರುಗೊಳಿಸಲಾಯಿತು ರೇಖಾ ಅವರ ಹೆಸರನ್ನು. ಮಹಿಳೆಯನ್ನು ನಾನು ಹೇಳಿದ್ದೆ, ಮಹಿಳೆಯನ್ನು ಸಿ ಎಂ ಆಯ್ಕೆ ಮಾಡುವ 4 ಹೆಸರುಗಳು ಕೂಡ ಕೊಟ್ಟಿದ್ವಿ ನಾವು. ನೀವು ಕರ್ನಾಟಕ ಪ್ರೈಮ್ ಟೈಮ್ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರ್ಬೋದು. ಮಹಿಳೆಯನ್ನೇ ಸಿ ಎಂ ಆಯ್ಕೆ ಮಾಡುವ ನಿರ್ಧಾರವನ್ನು ನಾವು ಮಾಡಿದ್ವಿ. ಫೆಬ್ರವರಿ 5ರ ಸಂಜೆ ದೆಹಲಿಗೆ ಸಿ ಎಂ ಆಗಿ ರೇಖಾ ಅವರು ಆಯ್ಕೆಯಾಗಿದ್ದಾರೆ. ರೇಖಾ ಗುಪ್ತಾ ಅವರನ್ನು ಫೈನಲ್ ಮಾಡಿದ್ದ ಪ್ರಧಾನಿ ಮೋದಿ. ಆಮೇಲೆ ಅವರು ಫ್ರಾನ್ಸ್ ಮತ್ತು ಅಮೆರಿಕಾಗೆ ಹೋಗ್ತಾರೆ. ಆ ಭೇಟಿಗೆ ಮುನ್ನವೇ ಸಿ ಎಂ ಆಯ್ಕೆ ಆಗಿ ಹೋಗಿತ್ತು. ಏನು ರಿಯಾಕ್ಷನ್ ಬರುತ್ತೆ? ರಿಯಾಕ್ಷನ್ ಬರೋದಕ್ಕೆ ಅವ್ರು ಹೇಳಿದ್ರಲ್ವಾ, ಬಾಕಿದವ್ರಿಗೆ ಹೇಳಲೇ ಇಲ್ಲ, ಅದು ಗೊತ್ತೇ ಆಗಿಲ್ಲ, ಅದು ಬರೋದೇ ಇಲ್ಲ.
ಹೊರಗಡೆ. ರೇಖಾ ಬಿಟ್ಟು ಬೇರೆಯವರ ಬಗ್ಗೆ ಯೋಚನೆ ಮಾಡಲೇ ಇಲ್ವಂತೆ ಮೋದಿ. ರೇಖಾ ಅವರ ಬಗ್ಗೆ ದೆಹಲಿ ನಾಯಕರ ಜೊತೆ ಅಮಿತ್ ಶಾ ಅವರು ಚರ್ಚೆ ಮಾಡಿ ಕೆಲವು ಫೀಡ್ಬ್ಯಾಕ್ ತಗೊಂಡ್ರಂತೆ. ಪ್ರವಾಸದ ಬಳಿಕ ವಾಪಸ್ ಬಂದ ಮೋದಿ ರೇಖಾ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ರೇಖಾ ಆಯ್ಕೆಯಿಂದ ಪ್ರಾತಿನಿಧ್ಯ ಆರೋಪಕ್ಕೆ ಮೋದಿ ಕೌಂಟರ್ ಕೊಟ್ಟಿದ್ದಾರೆ. ನೋಡಿ, 33% ಮಾಡಿದ್ದು BJP. ಇನ್ನು ದೆಹಲಿಯಲ್ಲಿ, ಬಿಹಾರಲ್ಲಿ ಚುನಾವಣೆ ನಡೆಯುತ್ತೆ, ಪಂಜಾಬಲ್ಲಿ ಚುನಾವಣೆ ನಡೆಯುತ್ತೆ. ಹಾಗಾಗಿ ಯಾವುದೋ ಒಂದು ಜಾತಿ ಆ ಥರ, ಇವರು ವೈಶ್ಯ ಸಮುದಾಯಕ್ಕೆ ಸೇರಿದಂಥವ್ರು, ಯಾವುದೋ ಒಂದು ಜಾತಿಗೆ ಕೊಟ್ಟು ಮತ್ತೊಂದು ಕಿರಿಕಿರಿ ಮಾಡೋದಕ್ಕಿಂತ ಹೆಚ್ಚಾಗಿ ಮಹಿಳಾ ಸಬಲೀಕರಣದ ರೀತಿಯಲ್ಲಿ. ಅಂದರೆ ನೀವು ನೋಡಿ ವೀಕ್ಷಕರೇ, 140 ಕೋಟಿ ಜನಸಂಖ್ಯೆಯಲ್ಲಿ 70 ಕೋಟಿ ಮಹಿಳೆಯರೇ ಇದ್ದಾರೆ. ನಾವು ಯಾವತ್ತೂ ಅದರ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಪುರುಷ ಪ್ರಧಾನವಾಗಿ ಆಲೋಚನೆ ಮಾಡ್ತಾ ಬಂದ್ವಿ. ಗ್ಯಾರಂಟಿ ಯೋಜನೆಗಳು ಯಾಕೆ ಕೈ ಹಿಡಿಯಿತು ಅಂತಂದರೆ ಮಹಿಳೆಯರು ಓಟ್ ಹಾಕ್ತಾ ಇದ್ದಾರೆ ಸಾಲಿಡ್ ಆಗಿ. ಈಗ ಪಂಜಾಬಿ, ಜಾಟ್, ಸಿಖ್, ದಲಿತ ಆ್ಯಂಡ್ ಪೂರ್ವಾಂಚಲಿ ಸಮಸ್ಯೆಗೆ ಮುಕ್ತಿ ಹಾಡುವಂಥ ಪ್ರಯತ್ನಗಳನ್ನು ಆಮ್ ಆದ್ಮಿ BJP ಮಾಡುತ್ತೆ. ಆಮ್ ಆದ್ಮಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಜನ ಬಂದಿರ್ತಾರೆ. ಅವರಲ್ಲಿ ಮೂಲತಃ ವೋಟರ್ಸ್ಗಳು ಭಾಳ ಕಡಿಮೆ. ಪೂರ್ವಾಂಚಲಿ ಸಮಸ್ಯೆಗೆ ಮುಕ್ತಿ ಕೂಡ ಕೊಡ್ತಾರಂತೆ. ನೆಕ್ಸ್ಟು, ರೇಖಾ ಗುಪ್ತಾ ಆಯ್ಕೆ ಪ್ರವೇಶ್ ವರ್ಮಾರಿಂದಲೇ ಹೆಸರು ಪ್ರಸ್ತಾಪ. ಇದೊಂದು ವಿಶೇಷ ನೋಡಿ. ಪ್ರವೇಶ್ ಅವರೇ ಘೋಷಣೆ ಮಾಡ್ತಾರೆ. ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಇದ್ದರೂ ಕೂಡ ಅವರೇ ಘೋಷಣೆ ಮಾಡ್ತಾರೆ. ಮಹಿಳಾ ಸಬಲೀಕರಣಕ್ಕಾಗಿ ರೇಖಾ ಗುಪ್ತಾ ಫೈನಲ್ ಆಯ್ಕೆ ಆಗುತ್ತಾರೆ. BJP ಮಹಿಳಾ ಸಬಲೀಕರಣದಲ್ಲಿ ಬದ್ಧ ಎಂಬ ಸಂದೇಶ 33% ಕೊಟ್ಟದ್ದು ಮಾತ್ರವಲ್ಲ, ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಆಗುತ್ತೆ, ಅದಕ್ಕೊಂದು ಗಿಫ್ಟ್ ಅಂತ. ರೇಖಾ ಗುಪ್ತಾ ಮುಂದಿನ CM. ಇರುವಂಥದ್ದೇನಪ್ಪ ಅಂತಂದರೆ ಪೊಲ್ಯೂಷನ್ ಕಂಟ್ರೋಲ್ ಆಗಲೇಬೇಕು, ಇನ್ನೊಂದು ಯಮುನಾ ನದಿ ಸ್ವಚ್ಛವಾಗಬೇಕು. ಇನ್ನು ರೇಖಾ ಗುಪ್ತಾ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ವೇಳೆ ನಟ ಹಾಗೂ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರನ್ನ ಪ್ರಧಾನಿ ಮೋದಿ ಕಾಲೆಳೆದ ಹಾಸ್ಯಮಯ ಘಟನೆ ನಡೆಯಿತು. ನೀವು ನೋಡ್ಬೋದು ಅದನ್ನು. ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ, ಜನಸೇನಾದ ನಾಯಕ, ಪ್ರಖ್ಯಾತ ನಟ, ಪವರ್ ಸ್ಟಾರ್. ಏನು ಸನ್ಯಾಸಿಯಾಗೇ ಬಿಟ್ಟಿ ಅನ್ನೋ ರೀತಿಯಲ್ಲಿ ಕೇಳ್ದಂಗಿದೆ. ಕುಂಭಮೇಳಕ್ಕೆಲ್ಲ ಹೋಗಿ ಬಂದಿದ್ದರು.